ಹಲೋ ಎವ್ರಿವಾನ್, ಇದು ಬಂದು ನಮ್ಮ ಪಾಪುದು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸಿ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ನಾನು ಅವತ್ತಿನ ರೆಸಿಪಿ ಬಂದುಬಿಟ್ಟು ಗೀ ರೈಸು, ಚಿಕನ್ ಗ್ರೇವಿ ಮತ್ತು ಪೋರ್ಕ್ ಮಾಡಿದ್ದೆ. ಬೇಗನೆ ಎಲ್ಲ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿಕೊಂಡು ಈರುಳ್ಳಿ ಹೆಚ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ. ಪಕ್ಕದಲ್ಲಿ ಗೀ ರೈಸ್ ಮಾಡ್ಕೊತಾ ಇದ್ದೀನಿ. ಪೋರ್ಕನ್ನ ನಾನು ಬೆಳಗ್ಗೆ ಬೇಗನೆ ಕುಕ್ ಮಾಡ್ಕೊಂಡಿದ್ದೆ. ಗೀ ರೈಸ್ಗೆ ನಾನು ತುಪ್ಪದ ಜೊತೆ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕಿಬಿಟ್ಟು ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವತ್ತಾದರೂ ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ. ಅದಾದ್ರ ಮೇಲೆ ಅದ್ರ ಜೊತೆಗೆ ಸೈಡ್ಸ್ ಆಗಿ ನಾನು ಕಾಬೂಲ್ ಕಡಲೆ ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆ ಸೌತೆಕಾಯಿ ಅಷ್ಟೇ. ಮತ್ತು ಬೇರೆ ಏನೋ ಎಕ್ಸ್ಟ್ರಾ ಮಾಡ್ಕೊಂಡಿರಲಿಲ್ಲ. ಚೆನ್ನಾಗಿತ್ತು ಅಡುಗೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು, ಎಲ್ಲರೂ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಬರ್ಡೇ ಅಂದಮೇಲೆ ಒಂದಿಷ್ಟು ಬಲೂನ್ಸ್ ಇರಲೇಬೇಕಲ್ವ, ನಮ್ಮ ಅತ್ತಿಗೆ ಮಕ್ಕಳು ಬಲೂನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಪಲ್ಯನೂ ಆಯಿತು, ಹೊರಗಡೆ ಗೀ ರೈಸು, ಚಿಕನ್ ಗ್ರೇವಿ ಎಲ್ಲ ಆಯಿತು, ಪೋರ್ಕ್ ಆಲ್ರೆಡಿ ಆಗಿತ್ತು. ಸೊ ಎಲ್ಲ ಆಯಿತು. ನಮ್ಮ ಮನೆಯವರು ದೇವರಿಗೆ ಕ್ಯಾಂಡಲ್ ಹಚ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ನೋಡ್ತಿರ್ಬೋದು ನೀವು, ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ದರು. ಇನ್ನೂ ಸ್ವಲ್ಪ ಜನ ಬರೋರಿದ್ದರು. ಸೊ ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಪಾಪು ನೋಡಿ ಇಲ್ಲಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಆ ಕಡೆ ಕಡೆ ಓಡಾಡ್ತಿದ್ಲು. ಎಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ, ಈ ಡ್ರೆಸ್ಸನ್ನು ನಾನು ಮೀಶೋದಲ್ಲೇ ತರಿಸಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರ ಲಿಂಕ್ ಏನಾದ್ರು ಬೇಕಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಉಳಿದವರು ಕೂಡ ರಿಲೇಟಿವ್ಸು ಬಂದರು. ಸೊ ಬಂದ ತಕ್ಷಣ ಎಲ್ಲರೂ ಡೈರೆಕ್ಟ್ಲಿ ನಾವು ನೆಕ್ಸ್ಟು ಕೇಕ್ ಕಟ್ ಮಾಡಿದ್ದು. ಕೇಕ್ ನೋಡಿ 2 ಬಾಕ್ಸು ಸೇಮ್ ಇತ್ತು. ಕನ್ಫ್ಯೂಸ್ ಮಾಡಿಕೊಂಡು ಹಂಚೋ ಕೇಕನ್ನು ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಬಂದರು. ಕಟ್ ಮಾಡೋ ಕೇಕನ್ನು ಹೇಗೆ ಬೇಕು ಹಾಗೆ ಇಟ್ಕೊಂಡು, ಸ್ವಲ್ಪ ಕೇಕ್ ಡ್ಯಾಮೇಜ್ ಆಗಿತ್ತು, ಅದೊಂದು ಬೇಜಾರಾಯಿತು. ಮತ್ತು ಉಳಿದಂತೆ ಎಲ್ಲವೂ ತುಂಬ ಚೆನ್ನಾಗಾಯಿತು. ಸೊ ನೆಕ್ಸ್ಟು ಕೇಕ್ ಕಟ್ ಮಾಡ್ತಾ ಇರೋದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ನಿಯಾಂಶಿ, ಹ್ಯಾಪಿ ಬರ್ತ್ಡೇ. ನೆಕ್ಸ್ಟು ಎಲ್ಲರೂ ಏನು ಕೇಕ್ ತಿನ್ಸೋಕ್ಕೆ ಹೋಗಲಿಲ್ಲ. ಅವಳಿಗೆ ಈಗಾಗಲೇ ಕೇಕು ಹಿಂದಿನ ದಿನವೇ 2 ಡೇಸ್ ಬ್ಯಾಕು ತುಂಬಾ ಆಗಿತ್ತು. ಸ್ವೀಟ್ ಜಾಸ್ತಿ ಬೇಡ ಅಂತ ಜಸ್ಟ್ ನಾವು 2-3 ಜನ ಅಷ್ಟೇ ಕೇಕ್ ತಿನ್ಸಿದ್ವಿ. ನೆಕ್ಸ್ಟು ಡೈರೆಕ್ಟ್ಲಿ ಆಲ್ರೆಡಿ ಲೇಟ್ ಆಗಿದ್ದರಿಂದ ಊಟಕ್ಕೆ ರೆಡಿ ಮಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇದರಲ್ಲೇ ಎಲ್ಲ ಶೇರ್ ಮಾಡೋಕ್ಕೆ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.